ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೋಜಾ ಅಚ್ಚ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನಾನಿವತ್ತು ಈ ಬ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಆಚಾರ್ ಸ್ಟೈಲಲ್ಲಿ ಹೇಗೆ ಚಿಕನ್ ಸಾರು ಮಾಡ್ತೀವಿ ಆ್ಯಂಡ್ ದಾಸ್ಕರ ಚಿಕನ್ ಗ್ರೇವಿ ಹೇಗೆ ಮಾಡ್ತೀವಿ. ನ್ಯೂ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಾನು 1 kg ಚಿಕನಿಗೆ 2 ಈರುಳ್ಳಿ, 2 ಟೊಮೊಟೊ, 2 ಮೆಣಸಿನ್ಕಾಯಿ ಆ್ಯಂಡ್ ಮಸಾಲೆ ರುಬ್ಕೊಳಕ್ಕೆ 1 ಈರುಳ್ಳಿ, 1 ಟೊಮೊಟೊ, 2 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸೋಂಪು, 2 ಸ್ಪೂನ್ ಜೀರಿಗೆ, ಚಕ್ಕೆ ಲವಂಗ ಪುಡಿ, 1 ಬೆಳ್ಳುಳ್ಳಿ. ಸೊ ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಳ್ಬೇಕು ನೈಸಾಗೆ. ಸೊ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾವು ರುಬ್ಕೊಂಡಿದ್ದನ್ನು ಮಸಾಲೆನ ಹಾಕಬೇಕು. ಸ್ವಲ್ಪ ಅದರಿಂದ ಹಸಿ ಖಾರನ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ಅದಾದಮೇಲೆ ಚಿಕನ್ ನಾವೇನು ವಾಶ್ ಮಾಡಿ ಇಟ್ಕೊಂಡಿದ್ವಿ ಚಿಕನನ್ನು ಹಾಕಿ ಕೈ ಆಡಿಸ್ಬೇಕು ಒಂದ್ಸರಿ. ಸೊ ಅದಕ್ಕೆ 1 ಸ್ಪೂನು ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸೊ 1-2 ನಿಮಿಷ ಹಾಗೇ ಫ್ರೈ ಮಾಡಿ ಇಟ್ಕೊಂಡಿರಬೇಕು. ಸೊ ಆದಮೇಲೆ ಅದ್ರ ಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ವಿ 2 ಮೆಣಸಿನ್ಕಾಯಿ, 2 ಈರುಳ್ಳಿ, 2 ಟೊಮೊಟೊ ಮೇಲೆ ಹಾಕಬೇಕು. ಇದೆಲ್ಲ ಹಾಕಾದ್ಮೇಲೆ ಒಂದ್ಸರಿ ಕೈ ಆಡಿಸಿ ನಾವೇನು ಮಿಕ್ಸಿ ಮಾಡಿರ್ತೀವಿ ಅದಕ್ಕೆ ನೀರು ಹಾಕಿ ತೊಳೆದಿಟ್ಕೊಂಡು ಸೊ ಇದಕ್ಕೆ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು. ಸೊ ಬೆಂದಾದಮೇಲೆ ಲಾಸ್ಟಿಗೆ ನಾವು ಕಟ್ ಮಾಡಿಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿ ಸ್ಟವನ್ನು ಆಫ್ ಮಾಡಬೇಕು. ಸೊ ಇವಾಗ ಚಿಕನ್ ಸಾರಿಗೆ 1/2 kg ಚಿಕನಿಗೆ ಮಸಾಲೆ ರುಬ್ಕೊಳಕ್ಕೆ 1 ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು, 1 ಏಲಕ್ಕಿ, 2 ಸ್ಪೂನ್ ಖಾರ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಸಪ್ರೇಟಾಗೆ ನಾನು ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೆ. ಆ್ಯಂಡ್ ಒಗ್ಗರಣೆಗೆ 1 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಮಿಕ್ಸಿ ಜಾರಿಗೆ ರುಬ್ಕೊಳೋದು ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ರುಬ್ಬಿ ಇಟ್ಕೊಬೇಕು. ಸೊ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ನಾವು ಹೆಚ್ಚಿಟ್ಕೊಂಡಿದ್ದು 1 ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ಸೊ ಅದಾದಮೇಲೆ ಏನು ನಾವು ವಾಶ್ ಮಾಡಿ ಇಟ್ಕೊಂಡಿದ್ವಿ 1/2 kg ಚಿಕನನ್ನು ಹಾಕಿ ಕೈ ಆಡಿಸ್ಬೇಕು. ಸೊ ಅದಕ್ಕೆ 1 ಸ್ಪೂನ್ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಕೈ ಆಡಿಬಿಟ್ಟು ನಾವು ಹಾಕ್ಕೊಂಡಿದ್ದ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಆ ಮಿಕ್ಸಿ ಮಾಡಿದ್ದ ಜಾರಿಗೇ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಕೈ ಆಡಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿದ್ದು 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸೊ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ನೀರಲ್ಲಿ ತೊಳ್ಕೊಂಡು ಆ ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಡಬೇಕು. 1-2 ವಿಷಲ್ ಆದರೆ ಸಾಕು, ಚಿಕನ್ ಬೇಯುತ್ತೆ. ಸೊ ನಾವಷ್ಟರಲ್ಲಿ ಹೆಚ್ಚಿಟ್ಕೊಂಡಿದ್ದ ಕೊಕೊನಟ್ಟನ್ನು ಮಿಕ್ಸಿ ಮಾಡಿ ಇಟ್ಕೊಂಡೆ. ಸೊ ಈ ಕಡೆ ವಿಷಲ್ಲು ಆಯಿತು ನೋಡಿ, ಚಿಕನ್ ಬೆಂದಿತ್ತು. ಸೊ ಅದೇ ಕುಕ್ಕರಿಗೆ ಮತ್ತೆ ಸ್ಟವ್ ಹಚ್ಕೊಂಡು
ನಾವು ಏನು ಕೊಬ್ಬರಿನ ಹೆಚ್ಚಿಟ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿದ್ವಿ ಆ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಸೊ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಉಪ್ಪೆಲ್ಲ ಸರಿ ಇದೆಯಾ ಅಂತ ನಾವು ಮತ್ತೆ ಟೇಸ್ಟ್ ನೋಡಿದ್ರು, ಎಲ್ಲ ಸರಿ ಇತ್ತು. ಸೊ ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಸ್ಟವ್ ಆಫ್ ಮಾಡಿಕೊಂಡೆ. ಸೊ ಗಾಯ್ಸ್, ನಮ್ಮ ಹಸ್ಬೆಂಡಿಗೆ ಚಿಕನ್ ರೆಸಿಪಿ ಹೇಗಾಗಿದೆ ತೋರಿಸ್ತೀನಿ, ನೋಡೋಣ ಬನ್ನಿ. ಅವ್ರು ಏನಂತಾರೆ, ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ನೀ ತಗೊಳ್ಳಿ, ದಾಸ್ ಖಾರ ಹಾಕಿರೋ ಚಿಕನ್ ರೆಸಿಪಿ ರೆಡಿ. ಹೇಗಿದೆ ನೋಡಿ. ಚೆನ್ನಾಗಿದೆಯಾ? ಸೂಪರ್. ಸೂಪರ್ ಆಗಿದೆ. ಸೂಪರ್ ಚಿನಿ. ಸವಿಯಲು ಸವಿಯಲು ಸವಿಯಲು. ಗೈಸ್, ನೋಡಿದ್ರಲ್ಲ ನಮ್ಮ ಸೈಡ್ ಯಾವ ರೀತಿಯಾಗಿ ಚಿಕನ್ ಸಾರು ಮಾಡ್ತೀವಿ ಆ್ಯಂಡ್ ದಾಸ್ಕಾರ ಹಾಕಿ ಚಿಕನ್ ಗ್ರೇವಿ ಮಾಡ್ತೀವಿ ಅಂತ. ಆ್ಯಂಡ್ ನೀವು ಒಂದ್ಸರಿ ಮಾಡ್ಕೊಳ್ಳಿ, ಚಪಾತಿ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಚಿಕನ್ ತೊಗೊಂಬಂದಿರ್ತೀರ, ಏನು ಮಾಡೋದು ಏನು ಅಂತ ಕನ್ಫ್ಯೂಷನಲ್ಲಿರ್ತೀರ. ಸೊ ಬೇಗ ಆಗಬೇಕು ಅಂತಂದರೆ ದಾಸ್ಕಾರ ಹಾಕಿ ಚಿಕನ್ ಗ್ರೇವಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಮಾಡ್ತೀರ ರೆಸಿಪಿ ಚೆನ್ನಾಗಿತ್ತು ಅಂತಂದರೆ ನನಗೆ ಈ ಕಮೆಂಟ್ ಸೆಕ್ಷನಲ್ಲಿ ಚೆನ್ನಾಗಿದೆ ಅಂತ ಹಾಕಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಮುಂದೆ ಬರೋ ವೀಡಿಯೋಸನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸನ್ನು, ಸಬ್ಸ್ಕ್ರೈಬ್ ಆಗಿ, ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ಗೈಸ್, ಇವಾಗ ಅಡುಗೆಯಲ್ಲಿ ಹೇಗೆ ಉಪ್ಪು ಹುಳಿ ಖಾರ ಎಲ್ಲ ಇರಬೇಕು, ಅದೇ ಥರ ಲೈಫಲ್ಲೂ ಅಷ್ಟೇ ಖುಷಿ ಇರಬೇಕು, ದುಃಖ, ಕಹಿ ಮೂಮೆಂಟ್ಸ್ ಎಲ್ಲದೂ ಇರಬೇಕು. ಸೊ ಅವಾಗಲೇ ಒಂದೇ ಸಮನೆ ಬರೀ ಖುಷಿನೇ ಇರಬೇಕು ಅಂತ ಅಂದರೆ ಲೈಫಿನ ಅರ್ಥನೇ ಇರೋಲ್ಲ. ಸೊ ಏನಾರು ಆಯಿತು, ಏನಾದರೂ ಸ್ಯಾಡ್ನೆಸ್ಸು, ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ಫೇಸ್ ಮಾಡಬೇಕು. ಆವಾಗಲೇ ಒಂದು ಲೈಫಿಗೆ ಒಂದು ಅರ್ಥ ಬರುತ್ತೆ. ಸೊ ನಗ್ತಾ ನಗ್ತಾ ಇರಿ, ಏನೇ ಬಂದ್ರೂ ನಗ್ತಾ ನಗ್ತಾ ಫೇಸ್ ಮಾಡಿ, ಖುಷಿಯಾಗಿರಿ ಅಷ್ಟೇ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಟೇಕ್ ಕೇರ್, ಬಾಯ್.